ಪೂಜಿಕೊಂಡೇ ಇದೆ, ಇನ್ನೊಂದು ಅಹಂಕಾರ ನೋಡಿವಿ. ಇದನ್ನು ಆಳವ ಇದನ್ನು ಆಂಡವ ಚರಿತ್ರೆ ಏನೋ ವೈಷ್ಣವ ಉಪಾಸನರ ಅಂತ ಕೂಡ ಹೇಳ್ಕೊಂಡಿಲ್ಲ. ಸಾಕ್ಷಾತ್ ವಿಷ್ಣು ಭಗವಾನ್ ತೆಗೆದುಕೊಂಡು ನಾರಾಯಣ ತೆಗೆದುಕೊಂಡು ಇಂಥ ಉಣರ್ಪಣೆಗೆ ಏನಾಗಲ್ಲ ಎಲ್ಲ ಅದೇ ಉದವಿಕೆತೆಯ ಎಲ್ಲ ಉದವಿ ಇಂಗಿತ ಎಲ್ಲ ಪುಸ್ತಾತಿದ್ದಾರೆ ಇದಾಗ ಏನವ ಸೇತಿ ಬೀನಿ ನಾ ಇಂಥ ಭಕ್ತಿ ಮಾಡಿದ್ನೆ ನನ್ನ ಭಕ್ತಿ ತ ಬಂದ ಹಾಕೋದು ಅತ್ತ ಅಹಂಕಾರ ಹೇಗಿಯ ಅತ್ತೆಯ ಎಲ್ಲ ಕೋದೆ ಕೊಡೆಪ್ಪ ತನ್ನ ಕೋಮಲವಳ್ಳಿ, ಅಮರವಳ್ಳಿ, ಮಧುರವಳ್ಳಿ ಇವೆಲ್ಲ ವಳ್ಳಿಗೋ ಕೋದೆ ಕೊಡ. இப்போ வள்ளிಗೆ ಅಂದರೆ ಸಖಿಯರು ಅಂದು ಗೋಪಿಯರು ಎಲ್ಲ ಕೃಷ್ಣರ್ ಕೊಡಿದ್ದು, ರಾಧಾಮನ ಕೊಡಿದ್ದು, ಕೃಷ್ಣರ್ ಮಡಿಗೆಲ್ಲ ಇದ್ದಾರೆ. நடவக்காரியவா கிருஷ்ணரை வேண்டும், ரங்கநாதனை வேண்டும், வடபத்திர சாயை வேண்டும், பெருமானை வேண்டும். ಅದೇ ತಾವು ಮದುವೆ ಮಾಡಿ ದೇವರು ಮನಸ್ಸರು ಬಂದು ಮದುವೆ ಮಾಡ್ಯಾರ ನೇಚರಿಯೇ ಇದೆಲ್ಲ நடவக்காரியವ. ನೀನು ಪ್ರೀತಿ ಇಡ್ತಿದ್ರಮ್ಮ ಎಲ್ಲ ಬಿಟ್ಟು ಬಿಡ್ತಾರೆ. ಆಮೇಲೆ ನಾವು KCR ಮದುವೆ ಮಾಡಿಟ್ಟು ಪಾಡುಗ ನೀ ಬಾಳಿಕೆ ನೋಡು, ಅಪ್ಪನೂ ವ್ರತಪಟ್ಟಿದ್ದಾರೆ. ಇದೆಲ್ಲ ಮಾಡಬೇಡ. ಇವತ್ತು ನನಗೊಬ್ಬ ಬರಾದ ಏನೇ ಎಲ್ಲಿಯೂ ಮನಸ್ಸು ಒಪ್ಪಿದ್ರೆ ಯಾಕೆ ದೀಪ ಮದುವೆ ಮಾಡಿದ್ವಿ ಎಲ್ಲ ಸರಿ. ಈಗ ಉದಯ ಮಾಡಿವಿ, ನಿಂಗೂ ಹೇಗಿವಿ. ಆ ಮಾರ್ಗಳಿ ನೋಡಿದ್ವಿ. ಆ ಮಾರ್ಗಳಿ ನೋಂಬು ಕಾಲಘಟ್ಟವಾಗುತ್ತಾ ಒರುಕದಿದ್ದು ಅಮ್ಮ ತಿರುಪಾವೈ 30 ಜನರಿಗೆ ಒಂದೊಂದು ತಿರುಪಾವೈ ಬರಲಿ, ಒಂದೊಂದು ತಿರುಪಾವೈ ಬರಲಿ. ಒಂದೊಂದು ತಿರುಪಾವೆಯೋ 4 ವೇದಗಳ ಸಮಾನ, 4 ವೇದಗಳ ಸಮಾನ. ಅತ್ತ ಉಣರ್ಪಣೆ ಸಾಕ್ಷಾತ್ ಅಮ್ಮನಿ ಬಂದು ಬರೆದು ಒಂದೊಂದು ತಿರುಪಾವಿ ಪಾಸರನು ಒಂದು 30 ತಿರುಪಾವಿ ಹೇಳಿದೆ. ಆ 30 ತಿರುಪಾವಿನ 2 ತಿರುಪಾವಿ ಇತ್ತು. ಶ್ರೀರಾಮ ಅವರು ಇದ್ರು ಆಡಿ ಕಣ್ಣಾಂಬ ಹೇಗೋ ತಿರುಪಾವಿ ಇದೆ ಮೇ ಬಂದುಬಿಟ್ರ ಸರಿಯಾ. ಒಂದು ಆಶೀರ್ವಾದ ಮಾಡುವ ತಿರುಪಾವಿ ಓಂಗಿ ಉಳಗಳಂತ ಉತ್ತಮನ್ ಪೇರು ಪಾಡಿ ಅದೊಂದು ಆಶೀರ್ವಾದ ಮಾಡುವ ತಿರುಪಾವಿ. ತಮ್ಮಕ್ಕೆ ಅದರೊಳಗೆ ಅದರಿಯಾವ ತಿರುಪಾವಿ ಪ್ರಸೋಕಾನ ತಿರುಪಾವಿ. அம்பரமே தண்ணீரே சூரிய அறம் செய்யும் எம்பெருமானே நந்தகோபால சோகே. அம்பரமே தண்ணீரே சோரே அறம் செய்யும் எம்பெருமானே நந்தகோபால. கும்பனார்க்கெல்லாம் கொழுந்தே குளவிடக்கே எம்பெருமாட்டி யசோதா அறிவுராய். ಎಂಪೆರುಮಾಟಿ ಯಶೋದಮ್ಮನ ಕೊರ್ಚಿ ಮೊದಲು ದಾರ ಕೊರ್ಚಿದ, ನಂದಗೋಪಾಲ ಕೊರ್ಚಿದ ಯಶೋದಮ್ಮ. ಇದನ್ನು ಅರ್ಥವನ್ನು ಅಪ್ಪರ ಬೆಳಕೆ ಇದೆ ಸೋಕಟ್ಟು. ஓங்கி உலகளந்த அம்பரம் ஊடறுத்து ஓங்கி உலகளந்த ஓம்பற்குமாரே உறங்காது எழுத்தினார். அம்பரம் ஊடறுத்து ஓங்கி உலகளந்த ஓம்பற்குமாரே உறங்காது எழுந்திராய். செம்போர் கல்லடி செல்வா பலதேவா உம்பியும் நீயும் ಉರಂಗಲೋರ್ ಎಂಪಾವಾಯ್. ಉರಂಗಲೋರ್ ಎಂಪ ಬಲದೇವರಂಗಾರ ಬಲರಾಮರು. ಈಗ ನೋಡಿ ಎಲ್ಲವೂ ಕುರಿಚಮ್ಮ ಎಲ್ಲ ಕತೆ ಇದನ್ನು ಅರ್ಥ ಒಪ್ಪನೆ ಬರುವುದು. ನಂದಗೋಪಾಲ ಮತ್ತು ಕೃಷ್ಣರ ಹೆಸರಲ್ಲ. ಎಂಪೆರುಮಾಟಿ ಎಂಬುದು ಕೃಷ್ಣರ್ನ ಅವ್ವ ಎತ್ತಾರ ಯಶೋದೆ ಒಂದೊಂದು ರೆಕಮೆಂಡೇಶನ್ ಇಡ್ತಂಗೆ ಸೋಕರ್ ಅದರದ್ದು. ಅಂಬರಮೇ ತಣ್ಣೀರೇ ಸೋರೆ ಅರಂ ಸೈಯಂ ಎಂಪೆರುಮಾನೆ ನಂದಗೋಪಾಲ. ಅದರಲ್ಲೇನಂದರೆ ಈಗ ಒಬ್ಬನ ಮದುವೆ ಮಾಡಿದ್ರೆ ಅವು ಪಡ ಸಮಾಧಿ ಬೇಕು. ಮೊದಲು ದರದ ಅಪ್ಪನ ನೋಡುದು, ಅಪ್ಪನ ಬಿಡಿ ಅವ್ವ ಪವರ್ಫುಲ್ ಅವತ್ತ ಇಡ್ತೋದು. ಅತ್ತವರಿಗೆ ಅಂಬರಮೇ ಅಂಬರಂ ಎಂದರೇನ? ಅಂಬರಂ ಅಂದರೆ ಒಂದು ಮೇಲೆ ಅಂಬರಂ. ಅಂಬರಂ ಅಂದರೆ ಆಗಾಯ ಅಲ್ಲ. ಅಂಬರಮೇ ಅಂದರೆ ಇನ್ನೊಂದು ಅರ್ಥ ಇದೆ. ಅಂಬರಂ ಅಂದರೆ ಆಡೆ. ನಂದಗೋಪರು ಕೃಷ್ಣರನ್ನ ಅಪ್ಪನವಕ್ಕ ಅಲ್ಲಿಯ ಬೃಂದಾವನ ನಿಂಬರೆ ಇಂದೂ ವಸ್ತ್ರ ಸೇವೆ ದಾರ ಬಂದಲಿ ಹಿಟ್ಟು ಬಟ್ಟೆ ನೀರು ಕೊಟ್ಟದ KCR ಕೃಷ್ಣರನ್ನ ಅಪ್ಪನಕ್ಕಿದಾಗ ದೊಡ್ಡಳವುಗಳ ಬಸಲಿ ಮೈಪ ರಾಜಲ್ಲ ಇಲ್ಲ. ಅವಕ್ಕೆ ಗೋಪಾಲர்கள் ಗೋಪಿಯர்கள் தனமேசுக்கிட்ட ಅಲ್ಲ தனமேசு ಎಡೆಯ ತಾತ ಗ್ರಾಮ ತಲೆವರು ಯಶೋದಮ್ಮನು ನಂದಗೋಪರು. ಆಗ ಅಲ್ಲಿತ ತನ್ನ ವಳರ್ಪು ಮಗನ ಕೃಷ್ಣರು ಬಲರಾಮರೆಲ್ಲ ದೊಡ್ಡಿಯಾರ. ಆಗ ದಾರ ಬಂದಲಿಯೋ ಹಿಟ್ಟು ಬಟ್ಟೆ ನೀರು ಕೊಟ್ಟಿದ್ದಕ್ಕೆ. ಅಂಬರಮೇ ತಣ್ಣೀರೇ ಸೋರೆ. ಮೊದಲು ಬಟ್ಟೆ ಕೊಟ್ಟಿಟ್ಟಾರಂಬ, ಕುಳಿವಿ ಅತ್ತಂದು ಒಂದು ವಸ್ತ್ರ ಕೊಟ್ಟಿಟ್ಟಾರಂಬ. ತಣ್ಣೀರೇ ಎತ್ತಂದ್ರೆ ನೀರು ಕೊಟ್ಟಿಟ್ಟಾರಂಬ. ಬಂದಕ್ಕ ನೀರು ಕೊಡ್ತಲೆ ಕಾಫಿ ಕೊಡ್ತೀನಿ ಅಂತ ನಿಂದ ಹಿಟ್ಟು ಅದು ದೊಡ್ಡ ಸೋರೆ. ಅರಂ ಸೆಯ್ಯಂ ಎಂಪೆರುಮಾನೆ ನಂದಗೋಪಾಲ. ಈಗ ಅಮ್ಮ ಪೆರುಮೆ ನುಡಿವೆ ಈಗ ಓವೇ ನಿಂಗ ಮಾತೆ ಈಗ ಅವನಡೆಯ ಕೃಷ್ಣ ಭಗವಾನೇ ನಿಂಗ ಮಾತೆ ಇದ್ದಾರೆ. ಈಗ ನಿಂಗ ಈಗ ದಾರ ಈಗ ದಾರ ನಂದಗೋಪಾಲ ಪತಿ ಪೆರುಮೆ ಈ ಅಮ್ಮ. ಅಂಬರಮೇ ತಣ್ಣೀರೇ ಸೋರೆ ಇದೆಲ್ಲ ಕೊಟ್ಟು ದಾನ ಧರ್ಮನ ಉಚ್ಚನೆಲ್ಲ ಇದ್ದವಕ್ಕದಾಗ ಅದನ್ನು ತಾಂಡಿ ಭಗವಾನಿಗೆ ಅಪ್ಪನ ಇದ್ದವಕ್ಕದಾಗ ನಂದಗೋಪ ಅರದೇಯರು. ಈಗ ಅದೇ ನೋಡಿದ್ರು ನಂದಗೋಪರ ಮೊದಲು ಹೆಚ್ಚಾರ ಅದಾவது ஒரு ஜாம இட்டா
ಗೋಪಿಯರವರು ಒಯ್ದ ಗೋಪಿಯರೇ ಕಲ್ಪನೆ ಮಾಡ್ಯಾರ. ಗೋಪಿಯರೆತ್ತಲ್ಲ ಕೃಷ್ಣರು ಕೊಡಿದ್ದಾರೆ, ಆಡಿದ್ದಾರೆ, ಪಾಡಿದ್ದಾರೆ, ಹೇಗಿದ್ದಾರೆ, ಕೃಷ್ಣರನ್ನ ಉಣರ್ ಓಡಿದ್ದು ಆದ್ರೆ ಈ ಕಲ್ಪನೆ ಮಾಡಿ ಅಮ್ಮ ಈಗ ನಂದಗೋಪ ಅಂತಂದು ತನ್ನ ಅಪ್ಪನ ಕರ್ಕೋತಿ ನಂದಗೋಪರೇ ಅಂತಂದ್ರೆ ಈಗ ನೋಡಿದ, ಓಹೋ ನಂದಗೋಪರ ಹೊಡೆದಾರ ಪವರ್ಫುಲ್ಲು, ಯಶೋದಮ್ಮ ಪವರ್ ಒಬ್ಬ ನಂದಗೋಪುರ ಕೂಡ ಕೃಷ್ಣರು ಓದೋದಿಲ್ಲ, ಮೆರಟಿದಿಲ್ಲ, ನಡೆತು ವಾಂಗೋದೆಲ್ಲ ದಾರ ಯಶೋದಮ್ಮ ಅತ್ತ ಒಂದು ಶಕ್ತಿ. ಯಶೋದಮ್ಮ ಕೈಯದೆ ನಿಂಗೆ ಅವತಾರ ಇದ್ದಿದ್ದಾಗ ಮಾತಿದ್ದಾಗ ಇದ್ದ ಸೋಮಿಯ ಇದ್ರೆ ನಿಂಗೆ ಮಾತಿದ್ದಾಗ ಅವಾಗ ಮಾತಿದ್ದಾಗ ಅತ್ತ ಉಣರ್ಗೆ ಈಗ கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதா அறிவுராய். ಈಗ ರೆಕಮೆಂಡೇಶನ್ ಹೈಯೆಸ್ಟ್ ರೆಕಮೆಂಡೇಶನ್ ಈಗ ಬರೆದುಬಿಟ್ಟ. ನಂದಗೋಪರ ಇಟ್ಟ ತನ್ನ ಪೆರುಮೆಯನ್ನ ಪಾಪಕ್ಕೆ ನೀರು ಕುಡಿದು ಇಟ್ಟು ಕೊಡೋದು ಒಂದು ಕುಟುಂಬ ತಲೆವರ ಇದ್ದಾರೆ. ಈಗ ಅಲ್ಲಿಂದ ಅರ್ಥ ಬರುತ್ತು ನಂದಗೋಪರೇ ಯಶೋದಮ್ಮನ ಕಂಟ್ರೋಲ್. ಈಗೆಲ್ಲ ಮೇಲೆ ದೋಷಿ ಆಗ್ತಿದ್ದಾರೆ ಒಳಗೆ ನನಗೆ ಕಲಿಯುಗನಾಗೆ ಎಲ್ಲ ಅದು ಸೋಕು ಒಂದು ಹೆಮ್ಮಕ್ರ ಕಂಟ್ರೋಲ್ ಅತ್ತ ಮಗೆ ಅಥವಾ ಒಂದು ಉಣರವನಿಗೆ ಸೋಕ ಈಗ ಈಗ ನನಗೆ ಬಿಡ್ತು ಯಶೋದಮ್ಮ ನಿಗಮಡಿ ಪವರ್ಫುಲ್ಲು ಅತಂದೆ ಈಗ கொம்பனாருக்கு எத்த பெருமையா கொம்பனாருக்கெல்லாம் குழந்தே குலவிளக்கே. கொம்பனார் முதல அப்பேற்பட்ட தேவர்கள் ಇಂದ್ರ ಭಗವಾನು ಸ್ವರ್ಗಲೋಕ ನಿಬ್ಬಕ್ಕ ಮಗರಲೋಕ ನಿಬ್ಬಕ್ಕ ಲೋಕಾದಿ ಲೋಕ ನಿಬ್ಬಕ್ಕೆಲ್ಲ ಏನು ಮಾಡಿಯಾರ ನಿಂಗ ಕಾಲಡಿ ವೈಗುಂಡನು ಇದ್ದಾರೆ. அப்பேற்பட்ட ನಿಂಗ ಮನುಷ್ಯರು ನಮ್ಮಪ್ಪನೆ ಯಶೋದ ಮಗ ಅಂಜಿ ತನ್ನ ಪಣಿಗೋಡ ಯಶೋದಮ್ಮನ ಕಾಲಡಿ ನಿಂಗೆ ಇದ್ದರೆ ತನ್ನ ಕಟ್ಟುಪಾಡುಗೋಸ್ ನಿಂಗೆ ಇದ್ದರೆ அத்ததையர் கொம்பனார்க்கெல்லாம் குழந்தை குலவிளக்கு எம்பெருமாட்டி எம்பெருமானவே ஔவையாಯ್ದ ಎಂಪಿರಾಟಿದ್ರೆ ಎಂಡ್ರು ಎಂಪೆರುಮಾಟಿದ್ರೆ ಯಶೋದ ಅರಿವರ ಯಶೋದಮ್ಮ ಈಗನ ಯಶೋದಮ್ಮ ಸ್ವಲ್ಪ ಅರಿವರ ಏನು ದರಗ ಮಾತಿಯ ರೆಕಮೆಂಡೇಶನ್ ಮಾಡು ನಮ್ಮಂತೆ ದೇವು ಕಾತುಂದೇ ದೇವು ಮನ್ಮಾನೋ ದೇವು ಕೂಟಿ ನೋವು ದೇವು ಮಾಲೆ ಇಡೋ ದೇವು ನನ್ನ ಕೈ ಹಿಡಿಯ ದೇವು ಈ ಥರ ರೆಕಮೆಂಡೇಶನ್ಸ್ ಓಕೆ. ಈಗ ಅರ್ಥ ಇಲ್ಲ. ಈಗ ಏನು ಮಾಡಿದ್ರು ನೇರ ಕೃಷ್ಣರ ಕೊಚ್ಚಿ ಹಾಕೋದು. ಅಂಬರಂ ಊಡರತ್ತು ಓಂಗಿ ಉಳಗಳಂತ ಒಂಬರ್ಕೋಮಾರಿಯ ಉಳಗಳು ಒರಿಗಿಂದ ನಡಿಸಿದ್ಯಾ ದಯಮಾಡಿ ಇಲ್ಲೋ ಕೃಷ್ಣ. ಅಂಬರಂ ಊಡರತ್ತಂದ್ರೆ ಅದಾವುದು ಇದಕ್ಕೆ ವಾಮನ ಅವತಾರನಿಗೆ ಮಹಾಚಕ್ರವರ್ತಿ ಬಲಿಗ ಮೂರು ಅಡಿ ಮಣ್ಣು ಬೇಕು ಮನೆ ಮಂಡಲೋಕೆಲ್ಲವ ಆಳಂದರು. ಒಂದು ಕಾಲುನಕ್ಕೆ ಇನ್ನೊಂದು ಕಾಲು ಮೇಲೆ ಹೋಗಿ ತ್ರಿವಿಕ್ರಮನ ಓಂಗಿ ಉಳಗಳಿಂದ ಓಂಬರ್ಕೋಮಾನ ಉಳಗಳಿಂದ ಪೆರುಮಾಳ ಏನು ಮಾಡಿದರು, ಎರಡಾவது ಕಾಲು ಮೇಲೆ ಹೊತ್ತು ಮೂರಾவது ಕಾಲು ತನ್ನ ಮಂಡಲಕ್ಕೆ ಬಿಟ್ಟರು, ತನ್ನ ಪಾದಾಳ ಲೋಕಕ್ಕೆ ಇಷ್ಟ. ಹಾಗೆ ಆಗ ಎರಡಾவது ಕಾಲು ಬಿತ್ತು ವಿಣ್ಣೊಳಗ ಅಳವನೆ ಏನಾಗ್ತುಂಬ ಈ ನೋಡಿ ಈ ಶ್ಲೋಕಡ ನೋಡಿ ಈ ಲೋಕಲ್ಲ ಅಂಬರಂ ಊಡರ್ತಿದೆಲ್ಲ ಅಂಬರಂ ಅಂದರೆ ನನಗೆ ಈಗ ಈ ಕುನಡೆ ಹುಟ್ಟುನೆ ಅದೇ ಗರ್ಭಪೈಯಿಂದ ಒಬ್ಬನೇ ಆ ನೀರೆಲ್ಲ ಅದೇ ತಳ್ಳಿಟ್ಟು ಅದೇ ಜನನ ನಡೆದ ಅದು ಹೆಮ್ಮಕರೆಲ್ಲ ಅದಾರ. ಅದು ಒಂದು ಅಂಬರಮಾಕ ಒಂದು ಗರ್ಭಪೈ ಮಾಕಟ್ರ ಆ ಗರ್ಭಪೈ ಎಲ್ಲ ಕಡಂದು ಅದನ್ನು ಉಡುತ್ತು ಅಲ್ಲಿ ಒಪ್ಪದು ಅದನ್ನ ಏನಂದಾರ ಅದನ್ನತ್ತ ಅಮ್ಮ ಇಲ್ಲಿ ಕುರುಪಿಟ್ಟಿ ಈಗ ಈಸುಗ ಲೋಕವ ನಿಂಗೆ ಕಾಲ್ನಾಗ ಅಡಂದಿತ್ತಾನೆ ಈ ಲೋಗೆಲ್ಲ ಒಬ್ಬನೇ ಒಂದೊಂದು ಅಡೆಯೋ ಒಂದೊಂದು ಇದಟ್ಟು ತಟ್ರ ಲೇಯರ್ ಅಟ್ಟು ತಟ್ರ ಒಂದು ವರೆ ಅದೆಲ್ಲ ಅಂಬರಂದಲ್ಲ ಆಗಾಯವ ಊಡರತ್ತು ಅறுத்து மேல நீ கால் விட்ட ஓங்கி உலகளந்த ஒம்பர்கோமானே எல்லாம் அவன் அடங்குறதுக்கா எனக்கு இருதையவா என் அன்பா அளவது முடியலையா இன்னகா ஏங்கி நின்ற என்னவா ನಿನ್ನ ಕಣ್ಣು ತೋರ್ಲಿಯಾ ಏನ ಏಕ ನಿನ್ನ ಮನಸ್ಸು ಬಂದು ಅಡಂಜುಡಿಯಾ ಅದಂದು ಅತ್ತವರಿನ ನೀ ಬೇರ್ಪಟ್ಟ ಒಳಗೆ ಅಡಂಜುಟ್ಟಿ ನಿನ್ನ ಹೃದಯ ಪುನಃ ಹೃದಯ ನಿನ್ನ ಗಮ ಪುಂಜುಲಿಯಾ ನಿನ್ನ ಭಕ್ತಿ ಮಧುರ ಭಕ್ತಿ ನಿನ್ನ ಪುಂಜುಲಿಯಾ ಅತ್ತದ್ದು ಉರಂಗಾದ ಎಳಿಂದಿರ ಎದ್ದು ಎದ್ದು ಎದ್ದುನಪ್ಪ ಮಧು ಮಾಡಪ್ಪ ಅತ್ತಂದು ಅಮ್ಮ ಭಕ್ತಿ ನೋಡಿ ಕೇಳಿ ಈಗ ಬಪ್ಪಿಲ್ಲ ಈಗ ರೆಕಮೆಂಡೇಶನ್ ಅಣ್ಣನ ಸರ್ ತರ செம்போர் கல்வனடி செல்வா பலதேவா உம்பியும் நீயும் உறங்காது பணத்தை எத்தி பாட்டை மாடி கடைசி செம்போர் கல்வனடி செல்வா பலதேவா ಅಂದ್ರೆ ಬಲರಾಮರು ಏನರ್ಥ ನಿನ್ನ ಮೇಲೆ ನೀ ಹೊರಗಿಂದ ಸೋಕಮ್ಮಯ್ಯ ವೈಗುಂಡನಿಬ್ಬನೇ ಎಂಪೆರುಮಾನ್ ನಾರಾಯಣ ನಿನ್ನ ಮೇಲೆ ಹೊರಗಿದ್ದರು ಆದಿಶೇಷನ ಅದೇ ರಾಮಾವತಾರನಿಗೆ ತನ್ನ ಕಾಲವೇ ನೋಡಿ ಆಸನ ಸೇವೆ ಮಾಡಿದರು ಹೊರಗಾದ ಸೇವೆ ಮಾಡಿದ್ದಾನೆ 14 ವರ್ಷ
ಅಣ್ಣ ರಾಮಗ ಲಕ್ಷ್ಮಣನ ಬಂದು ಈಗ ಅಣ್ಣನ ಮಲಗ್ತೆ ಮನೆ ಒಲಿಗಿರ್ತೀನಿ ಎಲ್ಲೋ ರೆಕಮೆಂಡೇಶನ್ ಎಲ್ಲೋ ಎಂತ ಒಂದು ಅರ್ಥ ಭಾವನಾಗೆ ಎಲ್ಲೋ 14 ವರ್ಷ ರಾಮನಿಗೆ ಹುಡುಕಟ್ಟೆ ಇದೆಯಾ ನೀನು ಅಣ್ಣಗೆ ಈಗ ನೀನು ಕೃಷ್ಣ ತಮ್ಮ ಇಟ್ಟ ನೀ ಅಣ್ಣ ಇಟ್ಟ ಅದೇನಾಗಿ ದಯಮಾಡಿ ಎಣಿಸು ಯಾಕಂದ್ರೆ ಅಣ್ಣ ಇಟ್ಟತಾನೆ ಈಗ ನಿನ್ನ ಮಾತು ಕೃಷ್ಣ ಕೇಳ್ತಾನ ನಿಲ್ಚು ದಯಮಾಡಿ ಎಣಿಸು ಸೆಂಬೋರ್ ಕಲ್ಲಡಿ ಸೆಲ್ವ ಬಲದೇವ ಇದೆಲ್ಲ ಸೋಕಂಬಯ್ಯ ನೋಡಿ ಪಡುಕೆ ಮೇಲೆ ಅವರಿಗೆ ಇದನ್ನ ಅರ್ಥೇನಾ ಅಲ್ಲಿಯ ನಾರಾಯಣಗೆ ಪಡಕೆದು ಹಾವು ಆದಿಶೇಷ ಅದು ಈಗ ಒಂದು ಉರುವೆ ತಿನ್ನುವಂತು ಬಲರಾಮನ ಹೊರಗಿದ್ದರು ಸರಿ ಅದು ನಿನ್ನ ಮೇಲೆ ಎಲ್ಲೋ ಎಲ್ಲೋ ಆ ತಂದೆ ಈಚೆ ಉಂಬಿಯೂ ನೀನು ಉರಂಗಲೋರಿಪ್ಪ ಹೊರಗಾಕ ನಿಂಗ ನೈತೆ ಹೆಂಗಿ ನಿಬ್ಬನೆ ಕಾತು ನಿಬ್ಬನೆ ತಂದು ಯಾವ್ದು ಮಾಸ್ರೊಮ್ಮೆ ಎತ್ತವದ ನಿಲೆ ಆண்டாಳು ಕಟ್ಟುತ್ತದೆ ಎತ್ತವ ನಿಲೆ ಕೋದೆ ಕಟ್ಟುತ್ತದೆ சூடி கொடுத்த சுடற்கொடி வைத்தார் சிற்றிலோடு எங்கள் சிந்தையை சிதைக்க வந்தாயோ ಗೋವಿಂದ ಯಾಕೆಲ್ಲ ಕಲ್ಪನೆ ಮಾಡಿ ಅದೇ ಗೋಕರ್ಣನಾಗಿದ್ದೆ ಗೋಪಿಯರ ಮಾಕೇನ ಇದ್ದೆ ರಾಧವ ಇದ್ದೆ ಗೋಪಿಯರ ವರಿಷ್ಠ ಗೋಪಿಯ ಇದ್ದೆ ಎಲ್ಲ ಅದೇ ಮಾಡಿದ್ದೆ ಈಗೆಲ್ಲ ಇದಾದ ಕೊನೆ ನಲವಾಟ ಪೊರುಳ್ನೋಗೆ ಮಾಡಲ್ನೋಗೆಲ್ಲ ಅದನ್ನು ಮಾಡಿದ್ರು ಮಾಡಲ ನಿನ್ನ ಜೋಲಿ ಏನಾದ್ರ ಅದೇ ಬಂದು ಎಲ್ಲ ಬಿಡ್ತಿಟ್ರೆ ಹೆಂಗೆ ಏದಾவது ಕಷ್ಟಪಟ್ಟು ಒಂದು ಕುನ್ನ ಮನೆ ಕಟ್ಟಿ ಬಿತ್ತಲೆ ಗುಡಿ ಕಟ್ಟಿ ಬಿತ್ತಲೆ ನೀನು ಕುರುಪು ಮಾಡಿ ಹೆಂಗೆಲ್ಲ ಕೂಡ ಕುರುಪು ಮಾಡಿಟ್ರೆ ಹೆಂಗೆ ಬೆಣ್ಣೆ ತೀನು ಬಂದಿದೆಯೋ ಹಿಂಗೆ ಬೆಣ್ಣೆ ಇದೆಲ್ಲ ಹೊಡೆದಿಟ್ರೆ ಹೆಂಗೆ ಒಳ್ಳೆ ಪಸಂದು ಮಾಡಿ ಒಪ್ಪನತ್ತ ಸೆಗಣಿ ಎತ್ತಿ ಮಾತ್ರ ತೂಕಿಟ್ರೆ ಇತ್ತ ಮಾಡಿದರೆ ಕೋಪ ಬಂದು ನೀನು ಓದನೇ ತೆಗೆ ಬನ್ನಿಯೋ ತಿರುಗಿ ಒಂದು ನೆಗೆದಾರ ನೋಡು ಊದ ಜನವಾ ತಂದು ಹಿಂಗೆ ಒಳ್ಳೆ ಬಿಟ್ರೆ இங்கு சிற்றிலோடு எங்கள் சிந்தையை சிதைத்த ಗೋವಿಂದ எங்கள் சிந்தையை சிதைத்த எனக்கு ಒಂದು ಎಣ್ಣೆ ಚಿಟ್ಟಿಜಾಮ ಕೂಡ ಒಂದು ಒಳ್ಳೆ ಎಣ್ಣೆ ஏதாவது ಕೋಪ ಎಣ್ಣೆ ವಸಿ ಚಿಟ್ಟಿಜಾಮ ನಿನ್ನ ಪುನ್ ಸೇರಿಪ ಒಳ್ಳೆ எனக்கு ಮರೆದುಟ್ರ ಗಮನವೇ ಅತ್ತ ಕುರುಂಬಲ್ಲ ನೀನು ಅತ್ತ ಉಣರ್ವೊಳಗೆ ಅಮ್ಮ ಈ ಕರ್ಪಣೆ ಮಾಡಿ ನಾ ಗೋಪಿಯರ ಗೋಪಾಲ ಅದೇ ನೀನು ನೋಡುವುದರ ಕೋಪವೂ ಬಂದರ ಅಲ್ಲ ನೀನು ಎದುರುಲಿಯೋ ನಿನ್ನ ಮೇಲೆ ಕೋಪವೂ ಪಡುದು ಕೋಪ ಪಡುದ ಗವ ಪಡುದ ಅಂದ್ರೆ ಇರುವರಿಯಾದ ಕೊಳಪನಂಗಿದ್ದೆ ಅತ್ತವನೆಲ್ಲ ಇದ್ದೆ ಅತ್ತಂದೆ ಅಮ್ಮ ಒಂದೊಂದು ನೆಡಿಯೋ ಅತ್ತೆ ಅತ್ತ ಆ ಪೊರುಳಿಗೂ ನಿನ್ನ ಪಾದನಗೆ ಎದ್ದು ಎಡೆ ಸಿಕ್ಕಿರ ನಿನ್ನ ಮಾರ್ಬನೋಗೆ வடிவாய் நீ வள மார்பினில் வாழ்கின்ற மங்கையும் பல்லாண்டு சொக்க ஐயர் வடிவாய் ಎಂಪೆರುಮಾನ್ ಲಕ್ಷ್ಮಿಗೆ ಎಲ್ಲಿ ಕೊಡ್ತಾರೆ ಹೃದಯನಾಗೆ ಎಡೆ ಕೊಟ್ಟಿದ್ದಾರೆ ವನಮಾಮಾಲಿಯ ಒಂದು ಆಳ್ವಾರ್ ತಿರುಪಾನಾಳ್ವಾರ್ ವನಮಾಮಾಲಿನ ಹಂಸ ನನಗೆ ಬರುತ್ತೆ ವನಮಾಮಲಿ ವೈಜಯಂತಿ ಮಾಲೆ ಪೆರುಮಾಳಿನ ಮಾಲೆ ಒಂದು ಅವಧಾರ ಇದೆ ಅದಕ್ಕೆ ತೊಂಡರಡಿ ಪೊಡಿ ಆಳ್ವಾರ್ ತಿರುಪಾನ ಆಳ್ವಾರಲ್ಲ ತೊಂಡರಡಿ ಒಂದು ಆಳ್ವಾರ ನನಗೆ ಬರೆದು ಮುಟ್ಬಿಟ್ಟೆ 12 ಆಳ್ವಾರ ಆಗ ಇತ್ತ ವೈಜಯಂತಿ ಮಾಲೆ ಅಂತ ಅಮ್ಮ ಅಲ್ಲಿಯ ಅಮ್ಮ ನೆಂಜು ಕಾಲಡಿ ನುಗ್ಗಿ ಲಕ್ಷ್ಮೀ ಇದ್ದಾಳೆ ನೆಂಜು ನುಗ್ಗಿಯೋ ನಾ ಎಡೆ ಕೊಟ್ಟದೆ வடிவாய் நின்வள மார்பினில் வாழ்கின்ற ಆ ಮಂಗೈயும் ಪಲ್ಲಾಂಡು ಅದೆಲ್ಲ ಪಲ್ಲಾಂಡು ಪಣ್ಣ ಇದ್ದಾರೆ ಮಹಾಲಕ್ಷ್ಮಿಯೂ ಪಲ್ಲಾಂಡು ಅದನ್ನು ಇದ್ದಾರೆ ನೀವು ನೆಂಜನಿಗೂ ಇದ್ದಾರೆ ಕಾಲಡಿನೂ ಇದ್ದಾರೆ ನನಗೂ ಪಲ್ಲಾಂಡೆ ಅದು ತಿರುಪಲ್ಲಾಂಡು ಪಡೆಯಾರ ಈಗ ಏನಾರ ಈ ಭಕ್ತಿ ಬಾಬಾ ಪೆರುಕೆತ್ತಿ ಎತ್ತಿ ಅಮ್ಮನ ನೆಲೆ ಜಾಸ್ತಿ ಯಾರು ಇದೆಲ್ಲ ಹೇಗಿ ಅಮ್ಮ ಒಂದೊಂದು ಜನವು ಎಲ್ಲ ಕೇಳ್ತಾರೆ ಎಲ್ಲ ತನ್ನವ ಕಿಂಟಲ್ ಮಾಡ್ಯಾರ ಕೇವಲ ಮಾಡ್ಯಾರ ಹೇಗೂ ಬನ್ನ ನಾರಾಯಣ ಹೆಣ್ಣು ಪೈತಿ ಇಟ್ಟ ನನ್ನ ಅಪ್ಪ ಪೈತಿ ಮಾಡಿಟ್ಟವರಿಯೋ ವಿಷ್ಣು ಚಿತ್ರವೋ ಅರಕೋಲು ಅಂಜಿಕೆ ಗಡಗಡ ಆಗ ಒಂದು ನಂಬಿಕೆ ಏನಂದ್ರೆ ನನ್ನ ಕನಸು ಮುಂದೆ ಇದ್ದಾರೆ ನಾರಾಯಣ ಇದೋ ಹೆಣ್ಣು ಅನ್ನೋದು ಅಲ್ಲಿ ಇದ್ದಾರೆ ಮಾಲೆಯ ಹಾಕಿದ್ರು ಮಾಲೆಯ ಹಾಕಿನೂ ಇದ್ದಾರೆ ಹಾಕಿದ ಮಾಲೆ ಇತ್ತು ಮಾಲೆ ಹಾಕಿನೂ ಇದೆ ಹೇಗೂ ಬಂದು ಮದುವೆ ಮಾಡ್ಯಾರ ಮದುವೆ ಅನ್ನೋದು ನಡೆದಿಲ್ಲ ಆಗಲೇ ತಂದಲೆ 11 ವಯಸ್ಸು 6 ವಯಸ್ಸು ಅಂದರೆ ಮದುವೆ ನೋಡಿದ್ರೆ ಮದುವೆ ಕೆಲಸದ ರೆಡಿ ಆಗ್ತಾರೆ ಆ ಕಾಲ ಭಾಗ ನಾ ಹೇಳೋದು ಆಂಡಾಳ್ ಚರಣ ಎತ್ತಿದ್ದು ಕಲಿಯುಗ ಹುಟ್ಟಿ 98 ವರ್ಷದಿದ್ದವಳು ಇಂದಿನ ಕಾಲಪಡಿ 4802 ವರ್ಷ ಆಯ್ತು 4802 ವರ್ಷ ಮುಂದವಳು ಆಂಡಾಳ್ ಹುಟ್ಟಿದ್ದಾರೆ ಕಲಿಯುಗ ಹುಟ್ಟಿ 98 ವರ್ಷದಿಂದ ಆಂಡಾಳಿನ ಚರಣ ಶ್ರೀವಿಲಿಪುತ್ತೂರು ಮೊದಲಿಗೆ ನಡೆದಾರೆ ಆಗ ಈ 4500 ವರ್ಷ ಮುಂದಾಡೆ
ಒಂದು ಹೆಣ್ಣ ಈ ವರ್ಷನಾಗೆ ಮದುವೆ ಮಾಡಿಟ್ಟಾರೆ. ಹೆಣ್ಣು ದೊಡ್ಡವೇ ಆಯ್ತಾರೆ, ಅದನ್ನ ಮದುವೆ ಮಾಡಿಟ್ಟು ಹೆಸರಿಟ್ಟು ಮನೆಗೆ ಬಂದು ಬಿತ್ತಿಟ್ಟಾರೆ. ದೊಡ್ಡವಾದಿದ್ರೆ ಅದೇ ಕೇಸಿಟ್ಟಾರೆ. ಮಡಕೆ ಮುಟ್ಟಿದ್ರೆ ಅದೇ ಮಡಕೆಲ್ಲ ಪ್ಯಾಕ್ ಮಾಡಿ ಕೇಸಿಟ್ಟಾರೆ. ಇದತ್ತು ಬಾಲ ವಿವಾಹ ಅಂತ. ಈಗ ತನಗೆ 20 ವಯಸ್ಸು 18 ವಯಸ್ಸು 30 ವಯಸ್ಸು 35 ವಯಸ್ಸು ಮೊದಲು KCR ಎಲ್ಲ ಸೆಟ್ಲ್ ಆಯಿತು. ಒಂದೇ ಬೇಗ ಎಲ್ಲ ಸೆಟ್ಲ್ ಮಾಡಿಸಿದ್ರೆ KCR. ಇಲ್ಲ ಈಗ ಆ ಥರ ಆಗಲತ್ತಿಲ್ಲ. ಈಗ ಅಮ್ಮ ತನಗ ಅನುಕೂಲ ತನಗ ಅಪ್ಪ ಬೆರಿಯ ಅಳ್ಬಾರ್ದು ಹೇಗೋ ನಮ್ಮದು ಕೆಲಸ ಗ್ರಾಮ ಅಗ್ರಗಾರೆಲ್ಲ ಕೆತ್ತಿದ್ದಾರೆ. ಎಲ್ಲ ಮದುವೆ ನಿಶ್ಚಯ ಆಯ್ತ. ಹೆಣ್ಣು ದೊಡ್ಡ ಬಾಯಿನ ಬಂದರೆ ಹೆಣ್ಣು ಈಗ 12 ವಯಸ್ಸಾಯ್ತ. ಹೆಣ್ಣು ಪೈತ್ಯವ ಇದ್ದಾರೆ, ಕೃಷ್ಣ ಪೈತ್ಯವ. ಕೃಷ್ಣ ಬಾಬನಿಗೆ ಹೆಂಗೆ ಇದ್ದಾರೆ, ನೀ ಏನು ಮಾಡುವೆ ಎಂತ ಮಾಡುವೆ ಎಂದು ತನ್ನ ಅಲ್ಲ ಎಂದು ಕೃಷ್ಣನ ಕೊಡ್ತಾ ಹೋದ ಮದುವೆ ಮಾಡಿ ಅಂಬುದನ್ನ ನಿಶ್ಚಯ. ನೀ ಬೆರಗಿನ ನಡೆದರವ ಅಲ್ಲ ಎತ್ತ ದೇವರು ಮನುಷ್ಯ ರೂಪನಾಗ ಬಂದು ತನ್ನ ಮದುವೆ ಮಾಡ್ಯಾರ. ಇದು ಸೆಲೆಗ ನಂಗೆ ವಾದ ಹಾಕಿದ್ದ ಸರಿ, ತನಗೆ ಇತ್ತಮ್ಮ ಸಂತೆಗೆಲ್ಲ ಜಾಸ್ತಿ ಆಯ್ತು ನೋಡಿ. ಬೆರಿಯಲ್ವಾರ ಆಯ್ತಲ್ಲ ಕೂಡ ವಿಷ್ಣು ಅಲ್ಲಿ ವೈಗುಂಠ ಕೂಡ ಇತ್ತು, ಕಲಿಯುಗ ಉಪನಿತ ಮಾಯಿಯಲ್ಲಿ ಕಳೆದು ಹೋಗ್ತದೆ. ಅದು ಒಂದು ಇದನ್ನಾಗೆ ಟೆಸ್ಟ್ ಇತ್ತ. ಈಗ ಕೋದೆ ಆಂಡಾಳಿಗೂ ಭಕ್ತಿ ಭಾವ ಜಾಸ್ತಿ, ಒಂದು ಜನವು ಉಣರ್ವು ಜಾಸ್ತಿ ಆಯಿ ಎಲ್ಲ ಬಗ್ಗೆತ್ತು ಮನೆಯಲ್ಲಿ ಹೋಗಿ ತಾ ಅದೇ ತುಂಬಿದ ಗಮನಗೆ ಅದೇ 2 ಜನ 3 ಜನ ತಿನ್ನಾದ ಅಥವಾ ನದಿ ಇಟ್ಟಿದ್ದಾರೆ. ಈ ಮಾರ್ಗಳಿ ನೋವಿದ್ಯಾ, ಒಂದೊಂದಿನ ತಿರುಪಾವಿ ಪಾಡ್ಯ ಇದೆಲ್ಲ ಪಾಡ್ಲೆ ಯಾವುದು ಇದು ಬಂದ್ರ ಒಂದು. ಈಗ ತನ್ನಗ ವಿಶೇಷದ ತಮ್ಮನಗೇತ ಒಂದು ಜನ ಅದೇ ತಿರುಪಾವಿ 5 ಜನನಿಗೆ ತಿರುಪಾವಿ ಮುಡದಿಂದವಳು ಕೃಷ್ಣನ ಗೊತ್ತಿಲ್ಲ ಎಲ್ಲ ಏನಿಲ್ಲ 48 ಜನ ಮಾಡ್ಲಾಕಿದೆ. ಗುಡಿಯ ಹೋದ ಏದಂಗೆ ಸ್ವಾಮಿ ಇದಂಗೆ 10 ಜನ ಸತ್ಯನಾರಾಯಣ ಪೂಜೆ ಮಾಡಿ ಒಂದು ನಡಿಗೆ ಇರ್ತಪ್ಪ. ಇದೆಲ್ಲ ಕೇಳಿರ್ತ ಪೂಜೆ ಮಾಡಿದೆ, ಆ ಪರಿಹಾರ ಮಾಡಿದೆ, ಬಂದರೂ ನಡೆಯುತ್ತೆ. ನಡೆದಿದ್ರೆ ಏನೇ ನಡೆದು ಅಂತ ನನಗೆ ಕೇಳ್ಬೋದಿಲ್ಲ. ಅತ್ತ ಮಾಡಿದ್ದೇನೆ ನಡೆದುಟ್ಟ ಅವು ಅಹಂಗಾರ ಎಲ್ಲ ಮಾಡಿದೆ ಅಂತಂದು ಇದೆಲ್ಲ ಮಾಡಿಟ್ಟು ನಡಿವಿಲೆ ಅಂತಲಿಯೋ ಯಾಕೆ ನಡಿವಿಲೆ ಅಂತಂದು ಅರ್ಕೋರು ಸ್ವಾಮಿಗ ದೇವ್ರಿಗ ನನ್ನ ಪೂಜೆಯು ಪುರಸ್ಕಾರವು ತನ್ನ ನೆನಪಿನಿಗೆ ಇಬ್ಬರು ನಂಗೆ ಕಡಿಮೆ. ದೇವ್ರನ್ನ ಕೊನೆವೇ ನಂಗೆ ಹೆತ್ತ ಏನೋ ಮಕ್ಕ ನಂಗೆ ಅಲ್ಲಿ ಇದ್ರಲ್ಲಿ ನಂಗೆ ಅದನ್ನೂ ತೋರಿಸಿದ್ದೆ. ಅದೇ ಮಕ್ಕೆ ಈಗ ಅಮ್ಮಗೆ ಏನಾಗ್ತಂದ್ರೆ ಇದೆಲ್ಲ ಮಾಡು ಅಂತಾನೆ ಭಾಗವನೇ ಇದ್ರು. ಈಗ ನೋಡಿ ಅಮ್ಮಗೂ ಅದೇ ಏಕ ಬಂದುಬಿಟ್ಟ ಎಲ್ಲ ಒಂದು ಏಕಮಕ್ಕೆ ಒಂದು ತಿಂಗಳ ನೋವಿದಿರ್ತವ, ನೋವುದರೆ ವ್ರತ ಇರುತ್ತವ, ತಿರುಪಾವಿ ಪಾಡಿರ್ತವ, ಹೆಂಗಿರುತ್ತವ, ಮಾರ್ಗಳಿ ತಿಂಗಳೆಲ್ಲ ಅಂದ್ರೆ ಆಡಿರ್ತವ ಪಾಡಿರ್ತವ. ಏಕ ಕೃಷ್ಣ ಬಪ್ಪಿಲೆ, ಏಕನ ರಂಗನಾಥ ಬಪ್ಪಿಲೆ, ಏಕನ ಗೋವಿಂದ ಬಪ್ಪಿಲೆ ಆಗ್ತವ. ಏಕನವೇ ಇತ್ತವ ಏಕನ ಇಬ್ಬನೇ ತಯಾರು ಮಾಡೋದು ಒಂದು ಪುರಿಯಾರಿಬ್ಬನೇ. ಒಂದು 3 ಜನ ಮನೆಗೆ ಹೇಗಾದೆ ಓಡಿ ಬಂದು ಶ್ರೀವಿಲಿ ಪುತ್ತೂರು ಮುಂದೆ ದೂರ ಒಂದು ಎಡೆಗೆ ಬಂದರು. ಆ ಎಡೆಗೆ ಬಂದು ಆ ಕಾಡು ಮರನೊಗೆ ಒಂದು ಮರವು ಹಿಡಿದು ಕುಡಿದು ಹತ್ತು 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 ಏಂಗಿ 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 ಕುಡಿದ್ರು. ಗೋವಿಂದ ಗೋವಿಂದ ಅಂತ ಕೇಳಿದ್ರು. ರಂಗನಾಥ ರಂಗನಾಥ ಏನು ನನ್ನ ಬಂದರೆ ಏನು ನೀನವ ಎನ್ನ ಕೂಡ ಹಂಗ ಮಾಡಿದ್ರೆ ಆತಂತೆ ಇದ್ರು. ನಿನ್ನ ಭಕ್ತಿ ನೋಡಿ ಏನೋ ಕೊರೆಕ್ಟ್ ಉಂಟ ದಯಮಾಡಿ ಕರುಣೆ ತೋರಿಸು ಅದನ್ನು ತುಡಿಚಿದ್ರು. ಆ ತುಡಿಚಿದ ಎಡತ ಈಗಳು ಮುಕ್ತಿ ನಿಲಯ ಮಧುರೆ ಅಲ್ಲಿ ಏನ ಗಂಡ ಹೋಯ್ತು. ಈ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟು ಎಲ್ಲಿಗೆ ಬಂದುಬಿಟ್ಟೆ ಹತ್ತವಲಿಕ್ಕೆ ಬಂದುಬಿಟ್ಟೆ. ಅದಕ್ಕೆ ಈಗ ಮುಕ್ತಿ ನಿಲಯನಿಗೆ ವಸಂತ ಸಾಯಿ ಅಮ್ಮ ಇದ್ದಾವೆ ಎಂದಲೇ ಅದು ಅದು ಮೀನಾಕ್ಷಿ ಅಮ್ಮ ತವ ಇದ್ದ ಎಡೆಯೂ ಅದು ಆಂಡಾಳಿಂದ ಆ ಕಡೆ ತಗದೆ 60 ಕಿಲೋಮೀಟರ್ ಇರ್ತಾರೆ. ಆಂಡಾಳಿಗೆ ಓಡಿನ ಬಂದು ಮತ್ತೆ ಹೇಗೆ ಅತ್ತೆ ಎಡೆ ಹಾಗೆ ಏನಾಯ್ತಾ ರಾಧಾನ ಅವತಾರವ ರಾಧಾಂಸನ ಅವತಾರವ ವಸಂತಮ್ಮ ಅಲ್ಲಿ ಒಂದು ಮುಕ್ತಿ ನಿಲಯನಾಗಿದ್ದಾರೆ. ಮುಕ್ತಿ ಸುದ್ದಿ ಹೇಳಿದೆ ಕಾಲ ಪೋಕನೊಗೆ ಮೀನಾಕ್ಷಿ ಅಮ್ಮನ ಪೊಗಳ್ ಮಂಗವಾಡುವಾಗ ಮೀನಾಕ್ಷಿ ಅಮ್ಮನ ಪೊಗಳ್ ಮಂಗವೇ ಮಂಗ. ಮೀನಾಕ್ಷಿ ಅಮ್ಮನ ಕ್ಷೇತ್ರ ಬೇಡ, ಮಧುರೈಂದ್ರ ಮೀನಾಕ್ಷಿ ತಾತ ರಾಣಿ ಅದನ್ನು ಬೇಡ. ನಿರಂತರ ನಿಲಯನೊಗೆ ಮುಕ್ತಿ ನಿಲಯಂ ವಸಂತಮ್ಮನ ಪೊಗಳು ಅಲ್ಲಿ ಪೊಕ್ಕನ ತನ್ನ ಶರೀರ ಬಿಟ್ಟುಟ್ಟಾರ. ಇನ್ನೊಂದು ಪ್ರೇಮ ಸಾಯಿ ಮದುವೆ ಮಾಡೋದಕ್ಕೆ ತಿರುಗಿ ಜನ್ಮತಿ ಬಂದಾರ. ವಸಂತಮ್ಮನ ಪತಿ ಅರಿಯಾದಕ್ಕೆ ನಾ ಏನೇ ಈಗ ನಿಂಬುದು ಕಂಡಿಪ ಪುರಿಯ ಕಂಡಿಪ ಅದು ಜನರೆಲ್ಲ ಮಗನ ಮೊದಲೇ ಮುಕ್ತಿ ನಿಂಬುದು ಆ ಎಡೆತ ಆಂಡಾಳು ಬಂದು ಏಂಗಿ ದುಡಿಚಿದ್ದಾರೆ. ತಿರುಗಿ ಅವ್ವ ಪದ ಬದುಕನ ಗುಡ್ನ ಇಟ್ಟಾರ. ಈಗ ಇದು ಒಂದು ಏಂಗಿಲ್ಲ ದೇವರು ಇದೋ ಒಂದು ಮುಡಿಯುವ ದಾರಿ ತೋರಿಸಿ ಹಾಕೋದು. ಈಗೇನಂದರೆ ನೇರ ಈಗ ಕೂಡಲಳಗರ್ ಕಳ್ಳಳಗರ್ ಕೋಯಿಲಡಗಳಿ ಅಲ್ಲಿಂದ ಈಗೇನು ಮಾಡ್ಯಾರ ಕಳ್ಳಳಗರು ಆ ಅರ್ಚರೂಪ ಅಂತ ಆ ಗುಡಿಯಿಂದ ಒಂದು ಕುರತಿ ಕುರತಿ ಅಂತಾರಲ್ಲ. ಈ ಆ ಕಾಲ ಏದಾದ್ರು ಮನೆಗೆ ಮುಂದೆ ಏದೋ ಒಂದು ಗಡಿ ಹಿಡಿತು ಹತ್ತ ಒಂದು ಊರು ಮನೆಗೆ ಪೆರುಮಾಳು ಬಂದು ಏನೋ ಒಂದು ಹೇಗುದಿಲ್ಲ ಇದೆಲ್ಲ ನಡೆದಾರೆ ಅಂತ
ಪಾಪ ಎಲ್ಲ ಮನಸ್ಸು ಹೊಡೆದಿದ್ದಾರೆ. ಬಂದಾರ ಅಪ್ಪನೋ ಒಂದು ಪಕ್ಕ ಏಗುತ್ತೆ ಹೆಣ್ಣು ಮದುವಾರ ಎಲ್ಲ ಮಾತು ಕೇಳ್ಬೋದು ಮುಡಿಗಿಲ್ಲ ಮಾತು ಕೇಳ್ತು ನೋಡೋದು ನೀವು ಅದೇ ಹೆಣ್ಣು ನಿಂಚೆ ಹರ್ಕೊಂಡು ತಿನ್ನಾದಿದ್ದರೆ ಹೊರಗಾದಿದ್ದರೆ ಮತ್ತು ಹೆಂಗಿಂದರೆ ತಮ್ಮನೆ ಹರ್ಕೊಂಡು ಅದೇ ಹೆಣ್ಣು ಅದು ದೇವರು ಇತ್ತು ಮತ್ತೆ ತಿರಪ್ಪು ಅಲ್ಲ ಹೆಣ್ಣಿಗೂ ಇನ್ನೂ ಹೇಗಲ್ಲ ಜಾಸ್ತಿ ಯುವ ಎಲ್ಲ ರಂಗನಾದ ಬನ್ನ ಅಂತದ್ದು. ಈಗ ಕುರತಿ ಬಡಿಯುವವ ಎಂಪಿರು ಪಿರ ನಾರಾಯಣ ಬಂದು ಇಲ್ಲಿ ಬಂದು ಏಯರ ಮನೆಗೆ ನೇರ ಬಂದು ಈಗ ಜಾವ ಬಂದುಬಿಟ್ಟ ನೀಗೆಲ್ಲ ಅವ್ವ ಮಾಕರ ಬರ್ತಿದ್ದೆ ನೋಡಿ ಪೆರುಮಾಳೆ ನೀವು ಬಂದು ಮಾರು ವೇಡನಾಗ ಬಂದು ಬೇರೆ ದೇಶದ ಬಂದು ಏರ್ ನಿಂಗೆಲ್ಲ ಜಾಮ ಬಂದುಬಿಟ್ಟ ಟೈಮ್ ಬಂದುಬಿಟ್ಟ ರಂಗನಾಥ ನಿಂಗೆ ಅವತ್ತು ಹೇಳಿ ಬನ್ನ ನಿಂಗೆ ಆಣೆ ಬಂದರ ನಿನ್ನ ಹೆಣ್ಣು ನಾರಾಯಣತ ಕೂಡಿಯ ಮದುವೆ ಮಾಡಿಯ ಇನ್ನು ಇದು ಈ ಥರ ಮಾತಾಡಲೆ ಉತ್ಸಾಹ ಅದೇ ತಿನ್ನಲೆ ಆಗಾಗ ಅದೇ ಮನಸ್ಸು ಸೋರ್ಬಾಡನೆ ಈಗ ಕೂಡಿತಿದ್ದಲ್ಲ ಎಲ್ಲ ಸೋಮಿಕೋಡಿದ್ದಲಿಯೋ ದರ ಹೊರ ಸೋಮ ದರ ಬಂದು ನಿಂಗೆ ಸೋಮಿಕೋಡಿದ್ರ ಅವತಾರ ಕೊಡಿದ್ರ ಅದನ್ನ ಹೇಳ್ತಾ ಪಕ್ಕದಿರ್ಬೇಕು ಒಂದಂತರ ಗ್ರೇಟ್ರ ಅತ್ತಂಬ ಒಂದು ಉಣರು ಅಂತಾರ ಅದು ದರ ಹೊರ ಅದೇ ಭಕ್ತ ವಿಷ್ಣು ಚಿತ್ರಲ್ಲ ಆ ಭಕ್ತಿ ಮಾಡಿ ಆಸ ಕನಸು ನೋಡಿ ಅದೆಲ್ಲ ಒಂದೊಂದ್ರು ಕೂಡ ಆಂಟಾಳಿಗೂ ಅದನ್ನ ಕೇತ ಮನೆಯೋ ತನ್ನ ಹೋಗ ಸ್ಕೂಲ್ ಸಿಗಿತು ಹಿಟ್ಟಿಗೆ ಅವುವೆ ಇನ್ನು ಇದಕ್ಕೆ ಕಾತುಂದಾಗ ಅತ್ತದ್ದು ಅಂದೋದ ತನ್ನ ಉಣರು ಮಾರಿತು. ಈಗ ಅಪ್ಪ ಈಗ ಎತ್ತ ಇರೋದು ನಾರಾಯಣ ಬಂದಾರ ಈಗ ರಂಗನಾಥ ಅರ್ಥನೇ ರಂಗನಾಥ ರಂಗನಾಥ ಅಂದ್ರೆ 3 ಅರ್ಥ ರಂಗ ರಂಗ ಅಂದ್ರೆ ಅಥವಾ ಪಸಂದು ಒಂದು ಅರ್ಥ ರಂಗ ಅಂದ್ರೆ ನಿರಂ ರಂಗಂ ನಿರಂ 3 ರಂಗ ಅಂದ್ರೆ ತುಂಬಿದ ಗಮನವಿಗೆ ಈ ಒಲಗಾಂಬ ಮೇಡೆಯ ಎಲ್ಲವ ನಡಿಚಿ ಬೀಪನೆಗೆ ಆಟಿ ಬೀಪದು ರಂಗನಾಥ 3 ಹೆಸರು ರಂಗಾತ ದುರ್ಗಾಸು ರಂಗನಾಥ ನಂಗೆ ರಂಗನಾಥ ಮುಂದೆ ಇನ್ನು 3 ಅರ್ಥ ಇರುತ್ತೆ ವೇದನ ಇದು ಬೇರೆ ರಂಗನಾಥ ಎಲ್ಲ ಆಟಿ ಬೀಪ ರಂಗನಾಥ ನಿನ್ನ ಮುಂದೆ ಮಾಡ್ತು ಬನ್ನ ಅದು ರೈತ ಕಾತುಂದವರಿಯೋ ಎತ್ತಿ ಕುದರ್ದ್ಯಾ ಎತ್ತ ಅಲಂಕಾರ ಮಾಡೋದರ್ದ್ಯಾ ಎತ್ತ ಪಸು ಈಗ ಇನ್ನು ಸೂಪರ್ ಇನ್ನು ಒಂದೊಂದು ಜನರು ಆಂಟಾಳನ್ನ ಕೊಂಡೆಯು ತನ್ನ ವಸ್ತ್ರವು ಮಾಲೆಯು ಆಂಟಾಳ್ ಮಾಲೆ ಇದೆ ಫೇಮಸ್ ಅಂತ ಒಂದೊಂದು ಜನ ನೋಡಿದ್ವಿ ಯಾಕಂದ್ರೆ ಅಪ್ಪ ಪೂಂದೋಟಾಡದೆ ಒಂದೊಂದು ಜನ ಕಾತುಂತಾರೆ ಆಂಟಾಳಕ್ಕೆ ಮಾಲೆ ಹಾಕಿ ಹೇಂಗಿ ಹೇಗೋ ಬನ್ನ ಅದೇ ಇಟ್ಟು ಒಂದೊಂದು ಜನರು ಮದುವೆ ಹೆಣ್ಣು ಒಂದು ಜನ ಮದುವೆ ಕಡೆದ್ರೆ ಎಲ್ಲ ಡೈರೆಕ್ಟರ್ ಅದು ಈಗೆಲ್ಲ ಮಾಡುವ ದೇಶ ಎಲ್ಲ ಮೇಕಪ್ನವ್ರಿಗೆ ಹೊಸ ಟೈರ್ಡ್ ಅದು ಈ ರೀತಿ ಕೂಡ ಅದೇ ಸೊಟ್ಟಿ ಬಂದರೆ ಅಂದ್ರೆ ಅದೆಲ್ಲ ಒಳ್ಳೆ ಕಷ್ಟಪಟ್ಟು ಮಾಡಿದಾಗ ಅದನ್ನ ಈ ಸಾರಿ ಪಿಸಕ ಮಾಡಿದಾಗ ತಿಂದು ಅಂಡಮ್ಮ ಅತ್ತ ಒಂದು ಸೌಕ ತನ್ನ ಅಲಂಕಾರ ಒಂದೊಂದು ಜನ ಅಲಂಕಾರ ಮಾಡಿ ಅಲ್ಲಿ ಇದ್ದು ಏನು ಮಾಡಿದ್ರು ಅತ್ತ ಸೌಕ ಪಸಂತ ಮಾಡಿತ್ತು. ಈಗೆಲ್ಲ ಇಟ್ಟ ಸಂತೋಷ ಆಗ್ಬಿಟ್ಟು ತಿನ್ನೊಂದ್ರೆ ಕುಡಿತಂದ್ರೆ ಒಳ್ಳೆಗೆ ತೇಜಸ್ ಬಂದು ನಡೆದೆ ಇದೆಲ್ಲ ದೇವ್ರ ಬಂದು ಆಗಾಗ ಎನರ್ಜಿ ಬೂಸ್ಟ್ ಮಾಡಿದ್ರು ಮಾಡಿಟ್ಟು ಕೊರತಿ ಬಡಿಮನಾಗ ಬಂದು ಮಾಡಿಟ್ಟು ಈಗ ಏಕದಾಸ್ತಿಯಾಪನೆ ಈಗ 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 ಏನೋ ಬನ್ನೇನು ನಿಚ್ಚೆ ಇಟ್ಟ ಅರ್ಥ ವಾಕ್ಯ ಇಟ್ಟುವೆ ಈಗೆಲ್ಲ ಕೊರತಿ ಸತ್ತು ಖಂಡೀಪನ ಕೃಷ್ಣ ನೆರಟದೆ ನಂಬಿಕೊಡದ್ರ ಹೇಳಿದ್ರೆ ಎಲ್ಲ ಬನ್ನ ಮೇಲೆ ಬೈತಿ